ಹಾಯ್ ಫ್ರೆಂಡ್ಸ್, ಶ್ರೀಲಂಕಾ ಭಾರತ ದೇಶದ ಪಕ್ಕದಲ್ಲಿರುವುದಷ್ಟೇ ಅಲ್ಲ, ಬಹಳ ಕಾಲದಿಂದ ಮಿತ್ರ ದೇಶ ಕೂಡ. 2019ರಲ್ಲಿ ಶ್ರೀಲಂಕಾದಲ್ಲಿ ಆರ್ಥಿಕ ಸಂಕಷ್ಟ ಎದುರಾದಾಗ ಶ್ರೀಲಂಕಾಗೆ ಆರ್ಥಿಕ ಸಹಕಾರ ನೀಡುವಲ್ಲಿ ಭಾರತ ಮುಂದಿನ ಸಾಲಿನಲ್ಲಿ ನಿಂತಿತ್ತು. IMFನಿಂದ ಶ್ರೀಲಂಕಾಗೆ ಸಾಲ ಕೊಡಿಸುವುದರಲ್ಲಿ ಭಾರತ ಗ್ಯಾರಂಟಿಯಾಗಿ ಕೂಡ ಇತ್ತು. ಅಷ್ಟರ ಮಟ್ಟಿಗೆ ಎರಡೂ ದೇಶಗಳ ನಡುವೆ ಸ್ನೇಹ ಸಂಬಂಧಗಳು ಮುಂದುವರಿತಿವೆ. ಈ ಎರಡೂ ದೇಶಗಳ ನಡುವಿನ ದೂರ ಕೇವಲ 53 ಕಿಲೋಮೀಟರ್ಗಳು ಮಾತ್ರ. ಶ್ರೀಲಂಕಾದಿಂದ ಅಂಡಮಾನ್ ನಿಕೋಬಾರ್ ದ್ವೀಪಗಳ ದೂರ 1914 ಕಿಲೋಮೀಟರ್. ಅಂಡಮಾನ್ಗೆ ಹೋಲಿಸಿದರೆ ಶ್ರೀಲಂಕಾ ಬಹಳ ಹತ್ತಿರದಲ್ಲಿದೆಯಾದರೂ ಶ್ರೀಲಂಕಾ ಭಾರತದ ಭಾಗವಲ್ಲ. ದೇಶ ವಿಭಜನೆಯ ಸಮಯದಲ್ಲಿ ಶ್ರೀಲಂಕಾವನ್ನು ಭಾರತಕ್ಕೆ ಸೇರಿಸಲು ವಿರೋಧ ಬಂದಿತ್ತು ಎಂದು ಕೆಲವರು ಹೇಳಿದ್ರೆ, ಮೂಲತಃ ಶ್ರೀಲಂಕಾ ಭಾರತದ ಭಾಗವೇ ಅಲ್ಲ ಎಂಬ ನಂಬಿಕೆಯನ್ನು ಬೇರೆ ಕೆಲವರು ಹೊಂದಿದ್ದಾರೆ. ಯಾವಾಗ ಎಲ್ಲಿ ಭಾರತದ ನಕಾಶೆ ತೋರಿಸಿದರೂ ಕೆಳಗೆ ಶ್ರೀಲಂಕಾ ಕಾಣುತ್ತೆ. ಅದೇ ಸಮಯದಲ್ಲಿ ಭಾರತಕ್ಕೆ ಪಕ್ಕದಲ್ಲಿ ಇರುವ ನೇಪಾಳ, ಪಾಕಿಸ್ತಾನ, ಭೂತಾನ್ ರೀತಿಯ ದೇಶಗಳು ಭಾರತದ ನಕಾಶೆಯಲ್ಲಿ ಕಾಣಿಸುವುದಿಲ್ಲ. ಇದಕ್ಕೆ ಕಾರಣ ಏನು ಎಂಬುದನ್ನು ಇಂದಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಈಗ ಶ್ರೀಲಂಕಾ ಎಂದು ಕರೆಯುವ ಈ ದೇಶವನ್ನು ಒಂದು ಕಾಲದಲ್ಲಿ ಸಿಲೋನ್ ಅಂತ ಕರೀತಿದ್ರು. 1972ರಲ್ಲಿ ಸಿಲೋನ್ ಹೆಸರನ್ನು ಲಂಕಾ ಎಂದು ಬದಲಾಯಿಸಿದರು. 1978ರಲ್ಲಿ ಶ್ರೀ ಎಂಬ ಅಕ್ಷರವನ್ನು ಸೇರಿಸಿ ಶ್ರೀಲಂಕಾ ಎಂದು ಕರೆಯಲು ಶುರು ಮಾಡಿದ್ರು. ಅಂದಿನಿಂದ ಈ ದೇಶದ ಹೆಸರು ಶ್ರೀಲಂಕಾವಾಯಿತು. ಶ್ರೀಲಂಕಾದ ಉಲ್ಲೇಖ ರಾಮಾಯಣದಲ್ಲಿಯೂ ಕಾಣುತ್ತೆ. ಶ್ರೀರಾಮ ಸೀತೆಯನ್ನು ರಾವಣನ ಕೈಯಿಂದ ಬಿಡಿಸಲು ಶ್ರೀಲಂಕಾಗೆ ಹೋದ. ಆನಂತರ ರಾಮಸೇತು ನಿರ್ಮಾಣ ಮಾಡಿದ. ಸ್ಯಾಟಲೈಟ್ ಚಿತ್ರದಲ್ಲಿ ಇಂದಿಗೂ ರಾಮಸೇತು ಕಾಣುತ್ತೆ. ಅದೇ ರೀತಿ ಆರ್ಯರು ಭಾರತದಿಂದ ಹೋಗಿ ಶ್ರೀಲಂಕಾದಲ್ಲಿ ನೆಲೆಸಿದರು ಅಂತ ಕೆಲವು ಇತಿಹಾಸಕಾರರ ಅಭಿಪ್ರಾಯ. ಶ್ರೀಲಂಕಾದ ಇತಿಹಾಸಗಳಾದ ಮಹಾವಂಶ ಮತ್ತು ದ್ವೀಪವಂಶದಲ್ಲಿ ಪಶ್ಚಿಮ ಬಂಗಾಳದಿಂದ ವಿಜಯ ಮತ್ತು ಅವನ ಅನುಯಾಯಿಗಳು ಶ್ರೀಲಂಕಾಗೆ ಹೋಗಿ ನೆಲೆಸಿದ್ದಾರೆ ಎಂದು ಬರೆಯಲಾಗಿದೆ. ಸಾಮ್ರಾಟ್ ಅಶೋಕನ ಮಗ ಮಹೇಂದ್ರ ಕೂಡ ಶ್ರೀಲಂಕಾದಲ್ಲಿ ನೆಲೆಸಿ ಬೌದ್ಧ ಧರ್ಮ ಪ್ರಚಾರ ಮಾಡಿದ. ಶ್ರೀಲಂಕಾದ ಉತ್ತರ ಭಾಗದಲ್ಲಿ ವಾಸಿಸುವವರನ್ನು ಗಮನಿಸಿದರೆ ಅಲ್ಲಿನ ಜನರು ಹೆಚ್ಚಾಗಿ ಹಿಂದೂ ಧರ್ಮ ಪಾಲಿಸ್ತಾರೆ. ಆದರೆ ಒಟ್ಟಾರೆಯಾಗಿ ಶ್ರೀಲಂಕಾದ ಬಹುಪಾಲು ಜನ ಸಿಂಹಳ ಜಾತಿಯವರು. ಇಲ್ಲಿನ ಸಿಂಹಳಿಯರ ಭಾಷೆ ಕೂಡ ಗುಜರಾತ್ ಸಿಂಧಿಗಳ ಭಾಷೆಯ ಮಿಶ್ರಣೆಯಿಂದ ರೂಪುಗೊಂಡಿದೆ. ಭಾರತದಿಂದ ಶ್ರೀಲಂಕಾಗೆ ಹೋದ ಬೌದ್ಧ ಧರ್ಮವನ್ನು ಇಂದು ಬಹುಪಾಲು ಶ್ರೀಲಂಕಾ ಜನರು ಪಾಲಿಸುತ್ತಿದ್ದಾರೆ. ಶ್ರೀಲಂಕಾದ 90% ಜನರ DNA ಭಾರತೀಯರೊಂದಿಗೆ ಮ್ಯಾಚ್ ಆಗುತ್ತೆ ಅಂತ ಹೇಳಲಾಗುತ್ತೆ. ಆನಂತರ ಮಹಾರಾಜ ಚೋಳ ಶ್ರೀಲಂಕಾವನ್ನು ವಶಪಡಿಸಿಕೊಂಡು ತನ್ನ ಅನುರಾಧ ರಾಜ್ಯವನ್ನು ಶ್ರೀಲಂಕಾದಲ್ಲಿ ಸೇರಿಸಿಕೊಂಡ. ಕೆಲವು ಕಾಲ ಶ್ರೀಲಂಕಾ ಚೋಳರ ಆಡಳಿತದಲ್ಲಿ ಇತ್ತು. 13ನೇ ಶತಮಾನದಲ್ಲಿ ಶ್ರೀಲಂಕಾವನ್ನು ಪಾಂಡ್ಯ ರಾಜರು ಆಳಿದರು. ಚೋಳರು, ಪಾಂಡ್ಯರು ಬಹುಕಾಲ ಶ್ರೀಲಂಕಾವನ್ನು ಆಳಿದರು. ಆದ್ದರಿಂದ ಭಾರತದ ಪ್ರಭಾವ ಶ್ರೀಲಂಕಾದ ಮೇಲೆ ದಟ್ಟವಾಗಿದೆ. ಶ್ರೀಲಂಕಾದ ಆಹಾರ ಅಭ್ಯಾಸಗಳು ದಕ್ಷಿಣ ಭಾರತದ ಅಭ್ಯಾಸಗಳಂತೆಯೇ ಇರುತ್ತೆ. ವಸ್ತ್ರಧಾರಣೆ ಕೂಡ ಒಂದೇ ರೀತಿ ಕಾಣುತ್ತೆ. ಭಾರತಕ್ಕೆ ಶ್ರೀಲಂಕಾಗೆ ಅನೇಕ ಸಮಾನತೆಗಳು ಇದ್ದರೂ ಶ್ರೀಲಂಕಾ ಭಾರತದ ಭಾಗವಾದರೆ ಒಳ್ಳೆಯದು ಎಂದು ಭಾವಿಸುವವರು ಇದ್ದಾರೆ. ಆದರೆ ಅನೇಕ ಕಾರಣಗಳಿಂದ ಶ್ರೀಲಂಕಾ ಇಂದಿಗೂ ಭಾರತದ ಭಾಗವಾಗಲಿಲ್ಲ. ಅದಕ್ಕೆ ಕಾರಣ ಇತಿಹಾಸದಲ್ಲಿ ಶ್ರೀಲಂಕಾ ಯಾವಾಗಲೂ ಸ್ವತಂತ್ರ ದೇಶವಾಗಿಯೇ ಇತ್ತು. ಶ್ರೀಲಂಕಾದ ಬಹುಪಾಲು ಜನ ಸಿಂಹಳಿಯ ಜಾತಿಯವರು. ಆ ರಾಜರ ಕೈಯಲ್ಲಿಯೇ ಶ್ರೀಲಂಕಾ ಅನೇಕ ವರ್ಷಗಳ ಕಾಲ ಆಳಲ್ಪಟ್ಟಿತ್ತು. ಹೊರಗಿನವರು ಶ್ರೀಲಂಕಾವನ್ನು ಆಳಿದ ಸಂದರ್ಭಗಳು ಬಹಳ ಕಡಿಮೆ ಅಂತ ಹೇಳಬೇಕು. ಕೆಲವು ಕಾಲ ಚೋಳರು, ಪಾಂಡ್ಯರು ಶ್ರೀಲಂಕಾವನ್ನು ಆಳಿದರು, ಆದರೆ ನೇರವಾಗಿ ಆಡಳಿತ ನಡೆಸಲಿಲ್ಲ. ಸಿಂಹಳಿಯರನ್ನು ಅಧಿಕಾರ ಪೀಠದಲ್ಲಿ ಕೂರಿಸಿ ಆಡಳಿತ ನಡೆಸಿದ್ರು. ಆರ್ಯರು ಶ್ರೀಲಂಕಾಗೆ ಹೋಗಿ ಆಡಳಿತ ನಡೆಸಿದ ದಾಖಲೆಗಳಿಲ್ಲ, ಆದರೆ ಅಲ್ಲಿನ ಜನರೊಂದಿಗೆ ಬೆರೆತು ಹೋದರು. ಒಂದು ದೇಶವನ್ನು ಇತರರು ವಶಪಡಿಸಿಕೊಳ್ಳದಿರುವುದು, ಅಲ್ಲಿನ ಜನರೊಂದಿಗೆ ಬೆರೆತು ಬದುಕುವುದು ಬಹಳ ಕಡಿಮೆ ಬಾರಿ ನಡೆದಿದೆ ಅಂತ ಹೇಳಬೇಕು. ಆದರೆ ಶ್ರೀಲಂಕಾ ಕೂಡ ಭಾರತದಂತೆಯೇ ಕೆಲವು ಕಾಲ ಬ್ರಿಟಿಷರ ಆಡಳಿತದಲ್ಲಿತ್ತು. ಶ್ರೀಲಂಕಾವನ್ನು ಮೊದಲು ಪೋರ್ಚುಗೀಸರು, ಡಚ್ಚರು, ನಂತರ ಬ್ರಿಟಿಷರು ಆಳಿದರು. 1996ರವರೆಗೆ ಶ್ರೀಲಂಕಾದ 30 ಪ್ರದೇಶಗಳನ್ನು ಬ್ರಿಟಿಷರು ವಶಪಡಿಸಿಕೊಂಡರು. 1816ರ ಹೊತ್ತಿಗೆ ಶ್ರೀಲಂಕಾವನ್ನು ಸಂಪೂರ್ಣವಾಗಿ ವಶಪಡಿಸಿಕೊಂಡರು. ಶ್ರೀಲಂಕಾ ಕೂಡ ಭಾರತದಂತೆಯೇ ಬ್ರಿಟಿಷರ ವಲಸೆ ದೇಶವಾಯಿತು. ಇಲ್ಲಿ ಅನೇಕ ವಿಷಯಗಳಲ್ಲಿ ಒಂದು ಸಾಮ್ಯತೆ ಕಾಣುತ್ತೆ. ರೈಲ್ವೆ, ಟೀ ತೋಟಗಳು ಬೆಳೆಯುವಿಕೆ ಬ್ರಿಟಿಷರ ಕಾಲದಲ್ಲಿ ನಡೆದಿತ್ತು. ಆದರೆ ಭಾರತದಲ್ಲಿಯೂ ಶ್ರೀಲಂಕಾದಲ್ಲಿಯೂ ಬ್ರಿಟಿಷ್ ಆಡಳಿತಗಾರರು ಬೇರೆ ಬೇರೆ ಎಂದು ಹೇಳಬೇಕು. ಎರಡೂ ದೇಶಗಳನ್ನು ಎರಡು ಬೇರೆ ಬೇರೆ ಸರ್ಕಾರಗಳು ಆಳುತ್ತಿದ್ದವು. ಭಾರತ ಬಹಳ ದೊಡ್ಡ ದೇಶ. ಇಲ್ಲಿನ ಸಂಸ್ಥಾನಗಳನ್ನು ಅನೇಕ ರಾಜರು ಆಳುತ್ತಿದ್ದರು. ತುಂಬ ಕಡೆ ಬ್ರಿಟಿಷರು ಕೂಡ ಆಡಳಿತ ಆರಂಭಿಸಿದ್ದರು. 1816ರಿಂದ ಶ್ರೀಲಂಕಾವನ್ನು ಪ್ರತ್ಯೇಕವಾಗಿ ಆಂಗ್ಲರು ಆಳಲು ಶುರು ಮಾಡಿದ್ರು. ಭಾರತದಲ್ಲಿಯೂ ಒಂದೇ ಆಡಳಿತ ವಿಭಾಗದಡಿ ಆಡಳಿತ ನಡೆಸಿದರು. ಇದರಿಂದ ಭಾರತದ ಗಡಿಗಳು ನಿರ್ಧಾರ ಆಗಿ ಹೋಗಿತ್ತು.
ಇದರಿಂದ ವಿಭಜನೆಯ ಸಮಯದಲ್ಲಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಹೈದರಾಬಾದ್ ರೀತಿಯ ಸಂಸ್ಥಾನಗಳನ್ನು ಬ್ರಿಟಿಷ್ ಸಾಮ್ರಾಜ್ಯಕ್ಕೆ ಸೇರಿಸಿದರು. ಆದರೆ ಈ ಕಾರ್ಯಕ್ಕಾಗಿ ಸರ್ದಾರ್ ವಲ್ಲಭಾಯ್ ಪಟೇಲ್ ಬಹಳ ಶ್ರಮ ಪಡಬೇಕಾಯಿತು. 1948ರವರೆಗೆ ಶ್ರೀಲಂಕಾ ಬ್ರಿಟಿಷರ ಅಧೀನದಲ್ಲೇ ಇತ್ತು. ಶ್ರೀಲಂಕಾ ಮೊದಲಿನಿಂದಲೂ ಭಾರತದ ಬ್ರಿಟಿಷ್ ಆಡಳಿತದ ವ್ಯಾಪ್ತಿಯಲ್ಲಿ ಇರಲಿಲ್ಲ. ಈ ರೀತಿ 1948 ಫೆಬ್ರವರಿ 4ನೇ ತಾರೀಕಿನಂದು ಶ್ರೀಲಂಕಾ ಕೂಡ ಬ್ರಿಟಿಷ್ ಆಡಳಿತದಿಂದ ಮುಕ್ತಿ ಪಡೆಯಿತು. ಶ್ರೀಲಂಕಾದ ಸಾಂಸ್ಕೃತಿಕ ಜೀವನದ ಬಗ್ಗೆ ಹೇಳಬೇಕಂದ್ರೆ ಅಲ್ಲಿನ ಮೂಲ ನಿವಾಸಿಗಳ ಸಂಸ್ಕೃತಿ ಆರ್ಯರ ಸಂಸ್ಕೃತಿಯೊಂದಿಗೆ ಮಿಶ್ರಿತವಾಗಿದೆ. ಆದ್ದರಿಂದ ಈ ಎರಡೂ ದೇಶಗಳ ನಡುವೆ ಆಹಾರ ಅಭ್ಯಾಸಗಳಲ್ಲಿಯೂ ಉಡುಗೆ ತೊಡುಗೆಗಳಲ್ಲಿಯೂ ಇತರೆ ಜೀವನೋಪಾಯಗಳ ವಿಷಯದಲ್ಲಿಯೂ ಸಾಮ್ಯತೆ ಕಾಣುತ್ತೆ. ಆದರೆ ಶ್ರೀಲಂಕಾದ ಸಿಂಹಳ ಜಾತಿಯವರು ತಮ್ಮನ್ನು ಭಾರತೀಯ ಸಂಸ್ಕೃತಿಗೆ ವಿಭಿನ್ನವಾದ ಜಾತಿ ಎಂದು ಭಾವಿಸ್ತಾರೆ. ಸಿಂಹಳರು ಶ್ರೀಲಂಕಾದಲ್ಲಿ 72.2% ಇದ್ದಾರೆ. ಆದ್ದರಿಂದ ಸಿಂಹಳಿಯರು ಇತರರ ಆಡಳಿತದಲ್ಲಿ ಇರಲು ಸಿದ್ಧವಾಗಿರಲಿಲ್ಲ. ಆದ್ದರಿಂದಲೇ ಶ್ರೀಲಂಕಾ ಎಂದಿಗೂ ಭಾರತದ ಭಾಗವಾಗಬೇಕೆಂದು ಬಯಸಲಿಲ್ಲ. ಭಾರತ ಕೂಡ ಶ್ರೀಲಂಕಾವನ್ನು ಸೇರಿಸಿಕೊಳ್ಳಲು ಪ್ರಯತ್ನಿಸಲಿಲ್ಲ. ಭಾರತದಂತೆಯೇ ಸಂಸ್ಕೃತಿ ಸಂಪ್ರದಾಯಗಳನ್ನು ಹೊಂದಿರುವ ನೇಪಾಳ, ಭೂತಾನ್, ಮಯನ್ಮಾರ್ ರೀತಿಯ ದೇಶಗಳು ಕೂಡ ಪಕ್ಕದಲ್ಲೇ ಇವೆ. ಆದರೂ ಈ ದೇಶಗಳು ಭಾರತಕ್ಕೆ ಸೇರಬೇಕೆಂದು ಬಯಸಲಿಲ್ಲ. ಸ್ವಯಂ ಪ್ರತಿಷ್ಠೆಯೊಂದಿಗೆ ಸ್ವತಂತ್ರ ದೇಶವಾಗಿ ಇರಬೇಕೆಂದು ಬಯಸಿದವು. ಶ್ರೀಲಂಕಾ ಕೂಡ ಸಿಂಹಳಿಯರ ಆಡಳಿತದಲ್ಲಿ ಮುಂದುವರಿಯಬೇಕೆಂದು ಬಯಸಿತ್ತು. ಭಾರತ ಸ್ವತಂತ್ರದ ನಂತರ ಸಿಕ್ಕಿಂ ಭಾರತಕ್ಕೆ ವಿಲೀನವಾದಂತೆ ಶ್ರೀಲಂಕಾ ಕೂಡ ವಿಲೀನವಾಗುತ್ತದೆ ಎಂದು ಕೆಲವರು ಭಾವಿಸಿದ್ದರು. ಆದರೆ 1948ರಲ್ಲಿ ಶ್ರೀಲಂಕಾ ಸ್ವತಂತ್ರ ದೇಶವಾಗಿ ಹೊರಹೊಮ್ಮಿದ ನಂತರ ಅಧಿಕಾರ ಪೀಠವನ್ನು ಸಿಂಹಳಿಯರಿಗೆ ಒಪ್ಪಿಸಿದರು. ಇದರಿಂದ ಶ್ರೀಲಂಕಾದ ತಮಿಳರು ಕೋಪಗೊಂಡರು. ಸಿಂಹಳಿಯರ ಆಡಳಿತದಲ್ಲಿ ತಮಿಳರ ಮೇಲೆ ಅನೇಕ ಅನ್ಯಾಯಗಳು ನಡೆದವು. ಬಹಳ ಕಾಲ ಭಾರತ ಶ್ರೀಲಂಕಾಗಳ ನಡುವೆ ಮೈತ್ರಿ ಸಂಬಂಧಗಳು ಚೆನ್ನಾಗಿಯೇ ಇದ್ದವು. ಅದೇ ಸಮಯದಲ್ಲಿ ಶ್ರೀಲಂಕಾದಲ್ಲಿ ತಮಿಳ್ ಈಳಂ ಸಂಸ್ಥೆ ಉದಯವಾಯಿತು. ಆನಂತರ ಶ್ರೀಲಂಕಾ ಸೈನ್ಯಕ್ಕೂ ತಮಿಳರಿಗೂ ಘರ್ಷಣೆಗಳು ಶುರುವಾದವು. ತಮಿಳ್ ಈಳಂ ಸಂಸ್ಥೆ ಎಲ್ಲ ತಮಿಳರನ್ನು ಒಗ್ಗೂಡಿಸಿ ಒಂದು ದೇಶವನ್ನಾಗಿ ಮಾಡಬೇಕೆಂದು ಬಯಸಿತ್ತು. 1970-80ರ ಮಧ್ಯಕಾಲದಲ್ಲಿ ಭಾರತ ಸಂಸ್ಥೆ ಮೇಲೆ ತಮಿಳುನಾಡು ಸರ್ಕಾರದ ಮೇಲೆ ಕೂಡ ಆರೋಪಗಳು ಬಂದವು. ತಮಿಳ್ ಈಳಂ ರಚನೆಗೆ ಭಾರತ ಕೂಡ ಸಹಕರಿಸಿತು ಎಂಬ ವಿಮರ್ಶೆಗಳು ಬಂದವು. ಆ ಸಮಯದಲ್ಲಿ ಭಾರತ ಶ್ರೀಲಂಕಾಗಳ ನಡುವಿನ ಸಂಬಂಧಗಳು ಹಾಳಾದವು. ಅದೇ ಸಮಯದಲ್ಲಿ ಇಂದಿರಾ ಗಾಂಧಿ ಹತ್ಯೆ ಕೂಡ ನಡೆಯಿತು. ಇದೆಲ್ಲ ಆದಮೇಲೆ ಎರಡೂ ದೇಶಗಳು ಒಂದು ಶಾಂತಿ ಒಡಂಬಡಿಕೆ ಮಾಡಿಕೊಂಡವು. ಈ ರೀತಿ ಎರಡೂ ದೇಶಗಳು ಒಗ್ಗೂಡುವ ಅವಕಾಶ ಇಲ್ಲದಿದ್ದರೂ ಒಗ್ಗೂಡಬೇಕೆಂದು ಬಯಸದಿದ್ದರೂ ಸಹ ಭಾರತದ ನಕಾಶೆಯ ಕೆಳಭಾಗದಲ್ಲಿ ಶ್ರೀಲಂಕಾದ ನಕಾಶೆ ಖಂಡಿತವಾಗಿಯೂ ಕಾಣುತ್ತೆ. ಒಂದು ದೇಶದ ಗಡಿಗಳು ಸಮುದ್ರದೊಂದಿಗೆ ಸಂಬಂಧ ಹೊಂದಿದ್ರೆ 200 ನಾಟಿಕಲ್ ಮೈಲ್ಸ್ ಅಂದರೆ 310 ಕಿಲೋಮೀಟರ್ಗಳ ವ್ಯಾಪ್ತಿವರೆಗೆ ಆ ದೇಶದ ಗಡಿಗಳಾಗಿರುತ್ತೆ. ಈ ಲೆಕ್ಕಾಚಾರದ ಪ್ರಕಾರ ಶ್ರೀಲಂಕಾ ಕೂಡ ಭಾರತದ ಭಾಗವಾಗಿಯೇ ಕಾಣುತ್ತೆ. ಏಕೆಂದರೆ ಭಾರತದ ಧನುಷ್ಕೋಟಿಯಿಂದ ಶ್ರೀಲಂಕಾಗೆ ಇರುವ ದೂರ ಕೇವಲ 18 ಕಿಲೋಮೀಟರ್ಗಳು ಮಾತ್ರ. ಆದರೂ ಶ್ರೀಲಂಕಾ ಒಂದು ಸ್ವತಂತ್ರ ದೇಶ. ಭಾರತ ದೇಶ ಅದರಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಮಾಡಲು ಅವಕಾಶವಿಲ್ಲದ ದೇಶ. ಈ ರೀತಿ ನಮ್ಮ ಸಂಸ್ಕೃತಿ, ಸಂಪ್ರದಾಯ, ನಮ್ಮ ಧರ್ಮ, ಅದೇ ರೀತಿ ರಾಮಾಯಣ ಕಾಲದಿಂದಲೂ ಶ್ರೀಲಂಕಾದ ಉಲ್ಲೇಖವಿರೋದ್ರಿಂದ ನಮ್ಮ ಭಾರತದ ಮ್ಯಾಪ್ ಕೆಳಗೆ ಶ್ರೀಲಂಕಾ ಮ್ಯಾಪ್ ಕಾಣುತ್ತೆ. ಅದೇ ರೀತಿ ನಮ್ಮ ಭಾರತದ ಹೆಸರು ಪ್ರಪಂಚದ ಎಲ್ಲರಿಗೂ ಕಾಣಿಸುವಂತೆ ಜೈ ಭಾರತ್ ಅಂತ ಕಮೆಂಟ್ ಮಾಡಿ. ಒಂದೇ ಮಾತರಂ. ಜೈ ಹಿಂದ್, ಜೈ ಶ್ರೀರಾಮ್.